ಕಳಪೆ ಬೀಜ ವಿತರಣೆ, ರೈತ ಕಂಗಾಲು. ಹೌದು, ಶಿರಹಟ್ಟಿ ತಾಲೂಕಿನ ಛಬ್ಬಿ ಗ್ರಾಮದ ರೈತ ಮುತ್ತಣ್ಣ ಪೋತ್ರಾಜ್ ಇವರ ಹೊಲದಲ್ಲಿ 4 ಎಕರೆ ಜಮೀನಿನಲ್ಲಿ ಪಯೋನಿಯರ್ ಕಂಪನಿಯ 3436 ಗೋವಿನ ಜೋಳ ಬೀಜ ಕಳಪೆಯಾಗಿದ್ದರಿಂದ ಕುಳೆ ಒಡೆದಿದೆ ಎಂದು ರೈತ ಮುತ್ತಣ್ಣನ ಆರೋಪವಾಗಿದೆ. ಛಬ್ಬಿ ಗ್ರಾಮ ಸರ್ವೆ ನಂಬರ್ 158 1 ನಾವು ಕೃಷಿ ಇಲಾಖೆಯಲ್ಲಿ ಬೀಜ ಅದು ಬಿತ್ತಿನ ಟೈಮ್ನಾಗ ಅವ್ರು ಕೃಷಿ ಇಲಾಖೆ ಹೋಗಿ ಅವ್ರು ಯಾರು ಹೇಳ್ತಾರೆ ಬೀಜ ಬೀಜ ಎಲ್ಲ ಬರುತ್ತೆ ಬೀಜ ಬಿತ್ತಿದೆ ಅಂತ ಹೇಳಿದ್ರು. ಬೀಜ ತಂದು ಹಾಕಿವ್ರಿ. ಇವಾಗ ನೋಡಿದ್ರೆ ಒಂದು ಇದಕ್ಕೆ 4-5 ಕುಳೆ ಹೊಡೆಯೋಗುತ್ತೆ. ಮುತ್ತಣ್ಣ ಪೋತ್ರಾಜ್ ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡುತ್ತಾ, ನಾನು ನಮ್ಮ 4 ಎಕರೆ ಹೊಲದಲ್ಲಿ ಶಿರಹಟ್ಟಿ ರೈತ ಸಂಪರ್ಕ ಕೇಂದ್ರದಲ್ಲಿ 8 ಪಾಕೆಟ್ ಅಂದರೆ 24 kg ಬಿತ್ತನೆ ಮಾಡಿದ್ದೇವೆ. ಕುಳೆ ಒಡೆದಿರುವುದರಿಂದ ತೆನೆ ಆಗುವುದಿಲ್ಲ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೀಜ ಮತ್ತು ಗೊಬ್ಬರ ಹಾಕಿದ್ದೇವೆ. ಆದರೆ ಪಯೋನಿಯರ್ ನನಗೆ ಕಳಪೆ ಬೀಜ ವಿತರಣೆ ಮಾಡಿದ್ರಿಂದ ತುಂಬ ನಷ್ಟವಾಗಿದೆ ಎಂದು ನೊಂದು ಮಾತನಾಡಿದರು. ಕಂಪನಿಯವರು ನನಗೆ ಪರಿಹಾರ ಕೊಡಬೇಕು. ಅಧಿಕಾರಿಗಳು ಸಹ ಹೊಲಕ್ಕೆ ಭೇಟಿ ಕೊಟ್ಟು ನನಗೆ ನ್ಯಾಯ ಒದಗಿಸಬೇಕು ಎಂದರು. ರೈತರಿಗೆ ಒಂದು ಅನ್ಯಾಯ ನಮ್ಗೆ ಅನ್ಯಾಯ ಕುಂತೈತಿ. ನಮ್ಗೆ ಅನ್ಯಾಯ ಕುಂತಿ ನಮ್ಗೆ ಸರ್ಕಾರ ಅಥವಾ ಕಂಪ್ನಿ ಯಾವ ಕಂಪ್ನಿ ಪೈನೀರ್ ಅದರಲ್ಲ ಆ ಕಂಪ್ನಿಯವ್ರನ್ನ ಸ್ವಲ್ಪ ಯಾವುದೇ ಬಿಲ್ ಮಾಡಿಬಿಡ್ತು. ಅಲ್ಲಿಂದ ಅವ್ರನ್ನ ಕರೆಸಿ ಅವ್ರಿಗೆ ನನಗೆ ನ್ಯಾಯ ಒದಗಿಸ್ಕೊಡ್ರಿ, ಪರಿಹಾರ ಕೊಡ್ರಿ. ಯಾವ ಬೀಜ ನಾವು ಒಂದು ವರ್ಷಕ್ಕೆ ಒಂದು ಪೀಕ್ ಹಾಕ್ತಿರ್ತೀವಿ. ಒಂದು ವರ್ಷದಲ್ಲಿ ರೈತ ಎಷ್ಟು ಖರ್ಚು ಮಾಡಿರ್ತಾನೆ, ಅದಕ್ಕೆ ಬೀಜ ಎಷ್ಟು ಖರ್ಚು ಮಾಡಿರ್ತಾನೆ. ಬೀಜ ಹಿಡಿದು ಎಲ್ಲ ಕಳೆ ಹೊಡ್ತೀವಿ, ಗೊಬ್ಬರ ಹಾಕ್ತೀವಿ. ಎಷ್ಟು ಅನ್ಯಾಯ ಆಗೈತೆ ನಮ್ಗೆ ರೈತರಿಗೆ ಹೇಳ್ರಿ. ಕಳಪೆ ಬೀಜ ಕೊಟ್ಟಾರ ಅವ್ರು ನಮ್ಗೆ. ಮೋಸ ಅನ್ಯಾಯ ಆಗೈತಿ, ಮೋಸ ಮಾಡ್ಯಾರ ಅವ್ರು ನಮಗೆ. ಈಗ ಎಡಿ ಅವರು ಬಂದು ನೋಡುವಂದ್ರೆ ಯುವ ಸಾಹೇಬ್ರು ಕಳ್ಸ್ಯಾರ. ಅವರು ಮ್ಯಾಲವ್ರು ಬಂದು ಯುವ ಸಾಹೇಬ್ರು ಬಂದು ಮ್ಯಾಲವ್ರಿಗೆ ಹೇಳ್ತೀವಿ ಅಂತ ಹೋಗಿ ಹೇಳ್ಯಾರ. ಆದ್ರೆ ಅವರು ಮ್ಯಾಲವ್ರು ಬಂದು ಸ್ವಲ್ಪ ದಯವಿಟ್ಟು ಪರಿಶೀಲನೆ ಮಾಡಿ ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಯಾಕಂದ್ರೆ ನನಗೆ ಒಂದು ವರ್ಷಕ್ಕೆ ಒಂದು ಪೀಕ್ ಆಗಿರೋದ್ರಿಂದ ನನಗೆ ಅನ್ಯಾಯ ಆಗತೈತಿ. ಒಂದು ತನಿನ ಹಾಕಲ್ಲಾರ್ದು ಒಂದು ಗಂಗಳದಾಗ 4 ಮಂದಿ ಊಟ ಮಾಡಿದಷ್ಟು ಒಬ್ಬ ತನಿ ಆಗಲ್ಲದು. ಅಷ್ಟು ಅನ್ಯಾಯ ಆಗುಂತೈತಿ. ಶಿರಹಟ್ಟಿಯ ತಾಂತ್ರಿಕ ವಿಭಾಗದ ಕೃಷಿ ಅಧಿಕಾರಿ ರಮೇಶ್ ಲಮಾಣಿಯವರು ರೈತನ ಹೊಲಕ್ಕೆ ಭೇಟಿ ನೀಡಿ ವೀಕ್ಷಿಸಿ ಎಡಿ ಅವರ ಗಮನಕ್ಕೆ ತರುತ್ತೇನೆ ಎಂದು ಹೇಳಿದರು. ಕೃಷಿ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ಶಿರಹಟ್ಟಿ. ಈಗ ನಾವು ಛಬ್ಬಿ ಗ್ರಾಮದಲ್ಲಿ ಶ್ರೀ ಮುತ್ತಣ್ಣ ಪೋತ್ರಾಜರ ಹೊಲದ ಜಮೀನಿಗೆ ಬಂದಿದ್ದೀವಿ. ಇಲ್ಲಿ ವರದಾ ಕಂಪ್ನಿಯ ಪೈನೀರ್ ವೆರೈಟಿ ಬೀಜವನ್ನು 4 ಎಕರೆ ಜಮೀನೊಳಗೆ ಬಿತ್ತಿದ್ದಾರೆ. ಇದು ಒಂದೊಂದು ಪ್ಲಾಂಟಿಗೆ 2-3 ಇವು ಸೈಡ್ ಪಕ್ಕಲು ಬಂದಿದ್ದಾವೆ. ಅದಕ್ಕೆ ಅವ್ರು ರೈತರು ಏನಂತಾರೆ ಅಭಿಪ್ರಾಯ ಅಂತಂದರೆ, ಈ 2-3 ರೂಪಾಯಿ ಬಂತಂದರೆ ಇದು ತೆನಿ ಕಾಳಾಗೋದಿಲ್ಲ. ಅದಕ್ಕೆ ನಮ್ಮ ರೈತರ ಅಭಿಪ್ರಾಯ ಐತಿ. ಅದಕ್ಕೆ ನಾವು ಇದನ್ನು ಮೇಲಾಧಿಕಾರಿ ಇದ್ರ ಬಗ್ಗೆ ಇದನ್ನು ನಜರಿಗೆ ತಂದು ಮುಂದಿನ ಅದಕ್ಕೆ ರೈತರಿಗೆ ಏನೋ ತೊಂದರೆ ಆಗದಂಗೆ ರೈತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ನಾವು ಪ್ರಾಮಾಣಿಕ ಪ್ರಯತ್ನ ಅಂತ ಮಾಡ್ತೀನಿ. ನಮ್ಮ ತಾಲೂಕಿನಲ್ಲಿ ಈ ವೆರೈಟಿಯನ್ನು 450 kg ಬೀಜ ಕೊಟ್ಟಿದ್ದೀವಿ. ಈ ಸದ್ಯ ಈ ಫೀಲ್ಡ್ನಾಗಂತೂ ನಾವು ಇದೇ ಒಂದು ಫಸ್ಟ್ ಹೊರ ನೋಡಿದ್ದು ಕಂಪ್ಲೇಂಟ್ ಬಂದಿದ್ದು. ಇಲ್ಲಿವರೆಗೆ ಬಂದಿದ್ದು ಒಂದೇ ಕಂಪ್ಲೇಂಟ್, ಮುಂದೆ ಎಲ್ಲಿ ಬಂದಿಲ್ಲ. ಅಂಥವು ಏನಾದ್ರು ಕಂಡು ಬಂದರೆ ನಾವು ಇದನ್ನು ಮೇಲಾಧರಿಕೆ ಮತ್ತು ವಿಜ್ಞಾನಿಗಳಿಗೆ ಅದನ್ನು ಅವ್ರ ನಜರಿಗೆ ತರ್ತೀವಿ ಅಂತೇಳಿ